ಅಂತೂ ಇಂತೂ RSS ಅನ್ನ ಸೋಲಿಸಿಬಿಟ್ರು ಪ್ರಿಯಾಂಕ್ ಖರ್ಗೆ. ತಾತ್ಕಾಲಿಕವಾಗಿ ಪ್ರಿಯಾಂಕ್ ಖರ್ಗೆ ಗೆಲುವು ಖಚಿತ ಅನ್ನೋ ಹಾಗಾಗಿದೆ. ಸದ್ಯ ಪ್ರಿಯಾಂಕ್ ಖರ್ಗೆ RSSಗೆ ಏನೆಲ್ಲ ನಿಷೇಧವನ್ನು ಹೇರಬೇಕು ಚಟುವಟಿಕೆಗಳಿಗೆ ಅನ್ನೋದನ್ನು ಮಾಡಿದ್ರು, ಅದರಲ್ಲಿ ಯಶಸ್ವಿಯಾಗೋ ಜೊತೆಗೆ ಚಿತ್ತಾಪುರ ವಾರ್ನಲ್ಲಿ ಕೂಡ RSS ಅನ್ನು ಚಿತ್ತಾಗಿಸೋದಕ್ಕೆ ಪ್ರಿಯಾಂಕ್ ಖರ್ಗೆ ಸಂಪೂರ್ಣ ಶಕ್ತರಾಗ್ತಾ ಇದ್ದಾರೆ. ಇವಾಗ ನಾವು ಏನು ತರ್ತಾ ಇರೋದು ಕಾನೂನು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನ, ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು, ಪಬ್ಲಿಕ್ ಪ್ಲೇಸಸಲ್ಲಿ ಇರ್ಬೋದು, ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು, ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೋತೀವಿ. ಹಾಗಾದರೆ ಒಬ್ಬ ಪ್ರಿಯಾಂಕ್ ಖರ್ಗೆ ಮುಂದೆ RSS ಸೈಲೆಂಟ್ ಆಗಿಬಿಡ್ತಾ? ಇದಕ್ಕೆ ಕಾರಣ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಹೆಣದಿರುವಂಥ ಒಂದು ಸೂತ್ರ ಇದೆಯಲ್ಲ, ಇದರಿಂದಾಗಿ RSS ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿಗೋದು ಬಹುತೇಕ ಅನುಮಾನ. ಯಾಕಂದರೆ RSS ನವೆಂಬರ್ 2ಕ್ಕೆ ಒಂದು ವೇದಿಕೆಯಲ್ಲಿ, ಅಂದರೆ ಚಿತ್ತಾಪುರದಲ್ಲೇ ನಾವು ದೊಡ್ಡ ಮಟ್ಟಿಗೆ ಶಕ್ತಿ ಪ್ರದರ್ಶನ ಮಾಡ್ತೀವಿ, ಪರೇಡ್ ಮಾಡ್ತೀವಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಈ ಬೇಡಿಕೆ ಈಗ ಹೈಕೋರ್ಟ್ ಪೀಠದಲ್ಲಿದೆ. ಹೈಕೋರ್ಟ್ ಪೀಠ ಇದನ್ನು ಬಹುತೇಕ ನಿರಾಕರಿಸೋದು ಖಚಿತ ಆಗ್ತಾ ಇದೆ. ಯಾಕಂದರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಹೆಣದಂಥ ಒಂದು ಪ್ಲ್ಯಾನ್ ಕಾರಣ. RSSನ ಜೊತೆಗೆ ಅದೇ ದಿನ ಇನ್ನೂ 6 ಸಂಸ್ಥೆಗಳು ಅಲ್ಲಿ ಪರೇಡ್ಗೆ, 5 ಸಂಘಟನೆಗಳು RSS ಜೊತೆಗೇನೆ ಕೇಳಿದ್ದಾವೆ, ಅದೇ ದಿನ ನಮಗೂ ಪರೇಡ್ಗೆ ಅವಕಾಶ ಕೊಡಿ, ನಾವು ಕೂಡ ಅದೇ ರಸ್ತೆಯಲ್ಲಿ ಪರೇಡ್ ಮಾಡ್ತೀವಿ ಅಂತ ಅವಕಾಶ ಕೇಳಿದ್ದಾರೆ. ಆ ಸಂಘಟನೆಯಿಂದ 50-100 ಜನ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಅದೇ ದಿನ ಪರೇಡ್ ಮಾಡಬೇಕು, ನಮ್ಮದು ಕೂಡ ಸಂಘಟನೆ, ಈ ರೀತಿಯ ಅವಕಾಶವನ್ನು ಕೇಳಿದ್ದಾರೆ. ಭೀಮ್ ಆರ್ಮಿ ಹಾಗೆ ದಲಿತ್ ಪ್ಯಾಂಥರ್ ಸಂಘಟನೆಗಳು, ಜೊತೆಗೆ ಇನ್ನೂ 2-3 ಸಂಘಟನೆ. ಗೊತ್ತಲ್ಲ, ಒಂದು ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಯಾವುದಾಯಿತು, ಆ ಸುದ್ದಿಯಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕಾಯ್ತಾ ಇರುವಂಥ ಒಂದಷ್ಟು ಸಂಘಟನೆಗಳು, ನಾಯಕರುಗಳು ಮುಂದೆ ಬಂದು ನಿಂತ್ಕೋತಾರೆ. ದೊಡ್ಡ ದೊಡ್ಡ ವಿಚಾರಗಳಿಗೆ ಮಾತ್ರ ಮೂಗು ತೂರಿಸಿ ಅಲ್ಲಿ ಮಾಧ್ಯಮಗಳ ಮುಂದೆ ಬಂದು ನಾವು ಪ್ರಚಾರ ಗಿಟ್ಸ್ಕೊಳ್ಳೋಣ ಅಂತ ಚಟ ಇರುವಂಥ ಒಂದಷ್ಟು ಜನರು ಈಗ ಈ ಚಿತ್ತಾಪುರದಲ್ಲಿ ಪರೇಡ್ಗೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ನಂತರ ಇದಕ್ಕೆ ಸರಿಯಾದಂಥ ಒಂದು ಕ್ಲಾರಿಟಿ ಸಿಗುತ್ತೆ. ಆದರೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಮೇಲುಗೈಯಾಗಿದೆ. ಇಲ್ಲಿ RSS ಅದೇ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರದಲ್ಲಿ ಅವ್ರನ್ನ ಚಿತ್ ಮಾಡೋಣ ಅಂತ ಅತ್ಯಂತ ದೊಡ್ಡ ತಯಾರಿಯನ್ನು ಅಕ್ಟೋಬರ್ 19ಕ್ಕೆ ಮಾಡಿಕೊಳ್ತು. ಆ ದಿನವೇ ಇದನ್ನು ಅವಕಾಶವನ್ನು ನಿರಾಕರಿಸಲಾಯಿತು. ಸರಿಯಾದ ದಾಖಲೆಗಳನ್ನು ಕೊಟ್ಟಿಲ್ಲ ಅನ್ನುವ ಕಾರಣಗಳನ್ನು ಕೊಟ್ಟು, ಅಂದರೆ RSS ಏನು, ಅದರ ಹಿನ್ನೆಲೆ ಏನು, ಈ ದಾಖಲೆಗಳನ್ನೆಲ್ಲ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೆ, ಜೊತೆಗೆ ಒಂದಷ್ಟು ಗೊಂದಲಗಳಿರುವ ಕಾರಣಕ್ಕೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ ನವೆಂಬರ್ 2ಕ್ಕೆ ಅವಕಾಶ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಉಳಿದ 5 ಸಂಘಟನೆಗಳನ್ನು ಇಲ್ಲಿ ತಂದಿದ್ದಾರೆ. ಇದು ಕಾನೂನು ಸಂಘರ್ಷಕ್ಕೆ ಕಾರಣ ಆಗ್ಬೋದು. RSS ಪರೇಡ್ ಮಾಡ್ತಾ ಇರೋ ದಿನವೇ ಬೇರೆ ಸಂಘಟನೆಗಳು ಪರೇಡ್ ಮಾಡ್ತವೆ ಅಂದರೆ ಇದು ಒಂದಷ್ಟು ಗೊಂದಲ, ಘರ್ಷಣೆ, ಹಾಗೆ ಕಿಡಿಗೇಡಿಗಳಿಗೆ ಕೂಡ ಈ ಸಂದರ್ಭವನ್ನು ಬಳಸ್ಕೊಂಡು ಏನಾದರೂ ಕುಕೃತ್ಯವನ್ನು ನಡೆಸೋದಕ್ಕೆ ಅವಕಾಶ ಸಿಗ್ಬೋದು. ಹಾಗಾಗಿ ಯಾರಿಗೂ ಅವಕಾಶ ಕೊಡೋದಿಲ್ಲ. ಬೇಕಾದರೆ ನೀವು ಬೇರೆ ಬೇರೆ ದಿನಗಳಲ್ಲಿ ಏನಾದರೂ ಪರೇಡ್ ಮಾಡೋದಾದರೆ ಮಾಡ್ಕೊಳ್ಳಿ, ಮೊದಲು ಅರ್ಜಿ ಕೊಟ್ಟಂಥ ಸಂಘಟನೆಗೆ ಮೊದಲ ದಿನ ಅವಕಾಶ ಕೊಡ್ತೀವಿ ಅಂತೇನಾದರೂ ಕಲಬುರಗಿಯ ಹೈಕೋರ್ಟ್ ವಿಭಾಗೀಯ ಪೀಠ ಏನಾದರೂ ನಿರ್ಧಾರ ಮಾಡಿದರೆ ಮಾತ್ರ RSSಗೆ ಗೆಲುವು ಸಿಗ್ಬೋದು. ಇಲ್ಲ ಅಂತ ಹೇಳಿದರೆ ಪ್ರಿಯಾಂಕ್ ಖರ್ಗೆ ನೋಡಿದ್ರ ಅವಕಾಶ ಎಲ್ಲಿ ಸಿಕ್ತು, ಸುಮ್ಮನೆ ನಿಮ್ಮಂಥವ್ರಿಗೆಲ್ಲ ಅವಕಾಶ ಕೊಡೋದಿಲ್ಲ, ಕಾನೂನು ಕೂಡ RSSನ ಬಗ್ಗೆ ಅರಿತೇ ನಿರ್ಣಯಗಳನ್ನು ತಗೋತಾ ಇದೆ ಅಂಥೇಳಿ ಮತ್ತೊಮ್ಮೆ RSSನ್ನು ಛೇಡಿಸೋದಕ್ಕೆ ಅವಕಾಶ ಸಿಕ್ಕಿದಾಗುತ್ತೆ. ಆದರೆ ಸದ್ಯ 5 ಸಂಘಟನೆಗಳನ್ನು ಛೂ ಬಿಟ್ಟು, ಅಂದರೆ ಪ್ರಿಯಾಂಕ್ ಖರ್ಗೆ ಒಪ್ಕೊಂಡಿದ್ದಾರೆ, ನಾನೇ ಫಂಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಅದರಲ್ಲೇನೋ ಅಂತ. ಅಂದರೆ 5 ಸಂಘಟನೆಗಳನ್ನು ಛೂ ಬಿಟ್ಟು RSSನ್ನು ತಡೆಯೋ ಪ್ರಯತ್ನವನ್ನು ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ಅದನ್ನು BJP ವಿರೋಧಿಸ್ತಾ ಇದೆ. RSS ನೀವು ಇದಕ್ಕೆ ಬರಬೇಡಿ, ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ ಒಂದು ಪೈಪೋಟಿಗೆ RSS ಜೊತೆಗೆ ಬೇರೆ ಸಂಘಟನೆಗಳು ಪೈಪೋಟಿಗೆ ಬಿದ್ದಿರೋದಂತೂ ಸ್ಪಷ್ಟವಾಗಿದೆ. ದಲಿತ್ ಪ್ಯಾಂಥರ್ಸ್ ಹಾಗೆ ಭೀಮ್ ಆರ್ಮಿ ಸಂಘಟನೆಗಳು ಕೂಡ RSS ಜೊತೆಗೆ ನಮಗೂ ಪರೇಡ್ಗೆ ಅವಕಾಶ ಕೊಡಿ ಚಿತ್ತಾಪುರದಲ್ಲಿ ಅಂತ ಹೇಳ್ತಾ ಇವೆ. ಇದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಏನನ್ನು ಹೇಳುತ್ತೆ, ಇಲ್ಲಿ ಪ್ರಿಯಾಂಕ್ ಖರ್ಗೆ ಗೆಲುವಾಗುತ್ತೋ ಅಥವಾ RSS ಗೆಲುವಾಗುತ್ತೋ ಅನ್ನೋದು
ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ.